ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡಾದಿ. ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘ ಸ್ಫೋಟ ಆಗೋ ಲಕ್ಷಣ ಬಹಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲಿವರಿ ಆವರಿಸ್ತದೆ. ನಮಸ್ಕಾರ ವೀಕ್ಷಕರೇ, ಕೋಡಿ ಮಠದ ಶ್ರೀಗಳು ಒಂದ್ ಮಾತನ್ನ ಹೇಳಿದ್ರು, ಸೂಳೆಯ ಮಗನುಟ್ಟಿ ಆಳುವನು ಮಣಿಪುರವ ಅಂತ ಒಂದ್ ಮಾತು ಹೇಳ್ಬಿಟ್ರು. ಇದೇನಿದು ಅನ್ನೋ ಪ್ರಶ್ನೆ ಎಲ್ಲಾರ್ಗು ಹುಟ್ಬಿಡ್ತು. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಅಂದ್ರೆ ಮುಂದೆ ಆಗುವಂತ ಗಂಡಾಂತರಗಳು, ಕಾಲಜ್ಞಾನಿಗಳು ಎಷ್ಟೆಷ್ಟೋ ವಿಷಯಗಳನ್ನ ಬರೆದೋಗಿದ್ರು. ಅದರಲ್ಲಿ ಇವರು ತಿಳಿಸಿದ ಈ ವಿಷಯ ಯಾವ್ದದು ಮುನಿಪುರ, ಯಾರ ಅವನು ವ್ಯಕ್ತಿ, ನಿಜಾನ, ಇದು ನಡೆಯುತ್ತಾ? ಏಕೆಂದ್ರೆ ಕೋಡಿ ಮಠ ಅಂತ ಇದ್ದಾಗ ಎಲ್ಲರೂ ಹೇಳೋದು ಎಷ್ಟೆಷ್ಟೋ ವಿಷಯಗಳು, ಸತ್ಯಗಳು, ಆಗುವಂತ ವಿಷಯಗಳನ್ನ ಗಂಭೀರವಾಗಿ ತಿಳಿಸಿದ್ದಾರೆ. ಅವರು ಭವಿಷ್ಯಗಳನ್ನ ಸ್ಟಡಿ ಮಾಡಿ, ಆಸ್ಟ್ರಾಲಜಿ, ಆಸ್ಟ್ರಾನಮಿ ಇದನ್ನೆಲ್ಲ ಸ್ಟಡಿ ಮಾಡಿ ತಿಳಿಸ್ತಾ ಇರ್ತಾರೆ. ಅದೆಲ್ಲ ಸತ್ಯ ಅಂತಾನೆ ನಾವು ನಂಬಿರೋದು. ಅಂತರದಲ್ಲಿ ಇವ್ರು ಹೇಳಿದ ಈ ವಿಷಯದ ಅರ್ಥ ಏನು ಅನ್ನೋದ್ರ ಬಗ್ಗೆ ಎಲ್ಲಾ ಕಡೆ ಚರ್ಚೆ ನಡೀತಾ ಇತ್ತು. ಅದಕ್ಕೆ ಉತ್ತರ ಅನ್ನೋದನ್ನ ಅವ್ರು ಈಗ ಕೊಟ್ಟಿದ್ದಾರೆ. ಫ್ಯೂಚರ್ ಅಲ್ಲಿ, ಭವಿಷ್ಯದಲ್ಲಿ ದೇಶಕ್ಕೆ ಗಂಡಾಂತರಗಳಿದೆ ಅಂತ ಕೂಡ ಇವ್ರು ತಿಳಿಸಿದ್ರು. ಅವ್ರು ತಿಳಿಸಿರೋ ವಿಷಯಗಳಲ್ಲಿ ಇದು ಕೂಡ ಒಂದು. ಸೂಳೆಯ ಮಗನುಟ್ಟಿ ಆಳುವನು ಮಣಿಪುರವ ಅಂದ್ರು. ಅದರ ಅರ್ಥ ಏನು ಅನ್ನೋದಕ್ಕೆ ಈಗ ಅವ್ರು ಹೇಳಿರೋದನ್ನ ಒಂದ್ಸಲ ಕೇಳಿಸ್ಕೊಳ್ಳಿ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಡಾದಿ. ವಾಮ ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ, 3 ಅಡಿ ಭೂಮಿ ಕೇಳಿದ, ಎಲ್ಲ ಉಳಿತು. ಅಮೆರಿಕ ದೇಶದಲ್ಲಿ ಅಲ್ಲೇ ತುಳಿದವನ್ನ ವಾಮನ ವಿಷ್ಣು ವಾಮಾವತಾರದಲ್ಲಿ ಬಲಿಯ, ಅದನ್ನು ಮುನಿಪುರ ಅಂತ ಕರೆದ್ರು. ಏನ್ಸಂಟ್ ಇಂಡಿಯನ್ ಹಿಸ್ಟ್ರಿ ಒಳಗೆ ಅಮೆರಿಕವನ್ನ ಮುನಿಗೆ ದಾನ ಕೊಟ್ಬಿಟ್ಟಲ್ಲ, ಅವನು ವಾಮನಿಗೆ ದಾನ ಕೊಟ್ಟನಲ್ಲಪ್ಪ, ಅದು ಮುನಿಪುರ ಅಂತ. ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಡಾದಿ. ಮುನಿಪುರ ಅಂದ್ರೆ ಅಮೆರಿಕವನ್ನ ಮುನಿಪುರ ಅಂತ ಕರೀತಾರೆ. ಅದು ಅಮೆರಿಕ ಒಂದ್ ದೇಶದಾಗ ಎಲ್ಲರೂ ಸೇರ್ಕೊಂಡಿರೋದಲ್ಲಿ. ಶ್ರಾವಣನಲ್ಲಿ ಹೇಳ್ತೀನಿ. ಮತ್ತೆ ಮದ್ದಿಲ್ಲದ ಕಾಯಿಲೆ ಬರುತ್ತೆ, 5 ವರ್ಷ ಇರುತ್ತೆ ಕಾಯಿಲೆ. ಅದು ಮತ್ತೆ ಕೊರೋನಾ ಬಂತಿದ್ದು, ಇದು ಇನ್ನೊಂದು ರೂಪವನ್ನು ತಾಳುತ್ತೆ. ಆದ್ರೆ ಸಾವು ನೋವು ಕಮ್ಮಿ, ಕಾಯಿಲೆ ಮತ್ತೆ ಈ ಸಂವತ್ಸರದಲ್ಲಿ ಇದೆ. ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು, ಜನ ಆತರ ಸಾಯ್ತಾರೆ. ಸೂಳೆಯ ಮಗನುಟ್ಟಿ ಇವ್ರು ಹೇಳಿದ್ದನ್ನು ಕೇಳಿದ್ರಲ್ಲ, ಅಂದ್ರೆ ಅಮೇರಿಕಾದಲ್ಲಿ ಆಗ್ತಾ ಇರುವಂತ ಇನ್ಸಿಡೆಂಟ್ ನ ಇವ್ರು ತಿಳಿಸ್ತಾ ಇದಾರೆ. ಕಾಲಜ್ಞಾನದಲ್ಲಿ ಎಲ್ಲೂ ಕೂಡ ಕರ್ನಾಟಕದಲ್ಲೇ ನಡೆಯುತ್ತೆ, ಬೆಂಗಳೂರಲ್ಲೇ ನಡೆಯುತ್ತೆ, ಹಾಸನದಲ್ಲೇ ನಡೆಯುತ್ತೆ ಅಂತ ಬರ್ದಿಲ್ಲ. ಅವ್ರು ಬರ್ದಿರೋದೇನು, ಮುಂದೆ ಈ ತರದೊಂದು ಸಿಚುವೇಶನ್ ಬೇರೆ ಕಡೆ ನಡೆಯುತ್ತೆ, ಅದರಿಂದ ಇಂಪ್ಯಾಕ್ಟ್ ಎಲ್ಲಿ ಬೇಕಾದ್ರೂ ಆಗ್ಬೋದು ಅಂತಾನೆ ಇವ್ರು ಬರ್ದಿರೋದು. ಅದೇ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಾವೇನೇನೋ ಅರ್ಥ ಮಾಡ್ಕೊಂಡ್ಬಿಡ್ತೀವಿ, ಅದು ನಮ್ ತಪ್ಪು ಅಷ್ಟೇ. ಇವ್ರು ಹೇಳ್ತಾ ಇದ್ದಾಗ ಎಷ್ಟೋ ಜನ ಕಮೆಂಟ್ಸ್ ಹಾಕ್ಬಿಟ್ಟಿರ್ತಾರೆ, ಯಾವಾಗ ಆಗುತ್ತೆ, ನಾಳೆ ಆಗುತ್ತಾ, ನಾಳೆದಾಗುತ್ತಾ ಅಂತ ಪ್ರಶ್ನೆ ಕೇಳೋರೇ ಜಾಸ್ತಿ. ಆದ್ರೆ ಉತ್ತರಗಳು ಪ್ರಕೃತಿನೇ ಕೊಡಬೇಕು, ಅದಕ್ಕೆ ಯಾರು ಕೂಡ ಉತ್ತರ ಕೊಡೋದಕ್ಕಾಗೋದಿಲ್ಲ. ಅವ್ರು ಇದಕ್ಕೆ ಹೇಳಿರುವಂತ ವಿಷಯಗಳು ಕೇಳಿದ್ರೆ ಅರ್ಥ ಆಗ್ಬೋದು ನಿಮ್ಗೆ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರ ಅಂತ ಅವ್ರು ಕರೆದಿದ್ ಯಾವುದು, ಅಮೇರಿಕಾನ. ಯುದ್ಧವಿಲ್ಲದೆ ಮಡಿಯ ಪುರವೆಲ್ಲ ಕೂಳಾದೀತು ಅಂದ್ರೆ ಯುದ್ಧನೇ ನಡೀದೆ ಅಮೇರಿಕ ಪೂರ್ತಿ ಹಾಳಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅದರಲ್ಲಿ ಅಮೇರಿಕ ಮುನಿಪುರ ಅಂತ ಕರೆದಿದ್ದಾರೆ. ಅದು ಹೇಗೆ ಹಾಳಾಗ್ತಾ ಇದೆ ಅನ್ನೋದನ್ನು ನೋಡಿದ್ವಿ. ಅಲ್ಲಿ ಯುದ್ಧ ನಡೀತಾ ಇಲ್ಲ. ಫಸ್ಟ್ ಆಫ್ ಆಲ್ ಯುದ್ಧ ಇಲ್ಲದೆ ಇದ್ರು ದೇಶನೇ ಹಾಳಾಗ್ತಾ ಇದೆ. ಯಾವ ರೀತಿ, ಒಂದು ಅಗ್ನಿ ದುರಂತಗಳು ಜಾಸ್ತಿ ಆಯ್ತು. ಲಾಸ್ ಏಂಜಲೀಸ್ ಅಲ್ಲೆಲ್ಲ ನೋಡಿದ್ವಿ, ಅಗ್ನಿ ದುರಂತಗಳಾಯ್ತು. ಟೋಟಲ್ ಆಗಿ ದೇಶದಲ್ಲಿ ಎಷ್ಟೋ ಭಾಗ ಹೋಯ್ತು ಅನ್ಕೊಳ್ಳಿ. ಮತ್ತೆ ಅದನ್ನ ಅವ್ರು ಸೃಷ್ಟಿ ಮಾಡ್ಕೋಬಹುದು. ಅದಾದ ಮೇಲೆ ಟಾರ್ನೆಡೋಗಳು ರೀಸೆಂಟ್ ಆಗಿ ಬರ್ತಾನೆ ಇದೆ. ಎಲ್ಲಂದ್ರಲ್ಲಿ ಟಾರ್ನೆಡೋಗಳು ಬಂದು, ಪ್ರವಾಹ ಅನ್ನೋದು ಬಂತು. ಓವರ್ ಆಲ್ ಆಗಿ ದೇಶನೇ ಕುಚ್ಕೊಂಡು ಹೋಯ್ತು. ಆದ್ರೆ ನೆಕ್ಸ್ಟ್ ನ್ಯೂಯಾರ್ಕ್ ಅಲ್ಲಿ ರೀಸೆಂಟ್ ಆಗಿ ಹೀಟ್ ವೇವ್ ಅನ್ನೋದು ಬಂತು. ಎಷ್ಟೆಷ್ಟು ಜನ ಒದ್ದಾಡ್ತಾ ಇದ್ದಾರೆ ಸೆಕೆ ತಡೆಯೋದಕ್ಕಾಗದೆ. ಇನ್ನು ಕೆಲವು ಅಗ್ನಿ ಪರ್ವತಗಳು ಸಿಡಿಯೋದಕ್ಕೆ ಸಿದ್ಧ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನ ನೆಕ್ಸ್ಟ್ ಅವ್ರು ಹೇಳಿದ್ದು ಭೂಕಂಪಗಳು ಕೂಡ ಹೆಚ್ಚಾಗ್ತಾ ಇದೆ. ಇದೆಲ್ಲ ಕೂಡ ಯುದ್ಧ ಇಲ್ಲ ಅಮೆರಿಕಾದಲ್ಲಿ, ಅಂತರ ದಂಗೆ ಅನ್ನೋದು ಶುರುವಾಗಿದೆ. ಅಂದ್ರೆ ದೇಶದ ಒಳಗಡೆನೆ ದಂಗೆ ಅನ್ನೋದು ನಡೀತಾ ಇದೆ. ಕೆಲವಷ್ಟು ಧರ್ಮ ವಿಚಾರಗಳಾಗಿ ದಂಗೆ ನಡೀತಾ ಇದೆ. ಇನ್ನ ಬೇರೆ ವಿಚಾರಕ್ಕೆ ದಂಗೆ ಅನ್ನೋದು ಎಲ್ಲ ಕಾನೂನುಗಳು ಮಾಡ್ತಾ ಇರೋದ್ರಿಂದ ನಡೀತಾ ಇದೆಯಲ್ಲ, ಬೇರೆದ್ರಿಂದ ನಡೀತಾ ಇದೆಯೋ, ದಂಗೆ ಅನ್ನೋದು ನಡೀತಾ ಇದೆ. ಈ ದಂಗೆಗಳು ಕೂಡ ಆ ಮುನಿಪುರಾನ ಮುಳುಗಿಸುತ್ತೆ, ಯುದ್ಧವಿಲ್ಲದೆ ಮಡಿಯುತ್ತೆ ಆ ನಾಡು ಅಂತಾನೆ ಇವರು ತಿಳಿಸ್ತಾ ಇರೋದು. ಅಮೆರಿಕಾಗೆ ಯುದ್ಧನೇ ಬೇಕಾಗಿಲ್ಲ. ಅವ್ರು ತಗೊಳ್ತಾ ಇರೋ ಡಿಸಿಷನ್ ಇಂದ ಇವತ್ತು ಅಮೆರಿಕ ಕುಗ್ಗುತ್ತಾ ಇದೆ. ಎಲ್ಲಾ ದೇಶಗಳು ಅಮೆರಿಕ ವಿರುದ್ಧ ತಿರುಕೊಳ್ತಾ ಇದೆ. ಅದನ್ನ ನೋಡ್ತಾ ಇದೀವಿ. ಡಿಸಿಷನ್ ಕರೆಕ್ಟ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಒಬ್ರು ಲೀಡರ್ ಇಂದ ಏನೇನಾಗುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ಅವ್ರು ಅದನ್ನೇ ಮೆನ್ಷನ್ ಮಾಡಿದ್ದು. ಅಲ್ಲಿ ಅರ್ಥ, ಕೆಲವಷ್ಟು ಪದಗಳ ಅರ್ಥ ವೇರಿಯೇಷನ್ ಇರಬಹುದು, ಆದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ ಅಂತ ಹೇಳಿದ್ದಾರೆ. ಅದ್ರ ಅರ್ಥ ಸ್ವಲ್ಪ ಅರ್ಥಗಳು ವೇರಿಯೇಷನ್ ಇರುತ್ತೆ ಅಂತ ಹೇಳದ್ನಲ್ಲ, ಇರಬಹುದು ಅಂತದ್ದು. ಇನ್ನ
ಯುದ್ಧವಿಲ್ಲದೆ ಆ ನಾಡು ಮಡಿಯುತ್ತೆ. ಪೂರ್ತಿ ಪುರವೆಲ್ಲ ಕೂಳಾದೀತು ಅಂದ್ರೆ ಅನ್ನ ತಿನ್ನೋದಕ್ಕೂ ಕಷ್ಟ ಆಗುತ್ತೆ ಕೆಲವಷ್ಟು ಜಾಗದಲ್ಲಿ. ಅಂತ ಕಂಡೀಷನ್ ಈಗ ಅಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಅನ್ನನೇ ಸಿಗದೆ ಇರೋ ಜಾಗಗಳು ಆಗಿದಾವೆ. ಕಾರಣ ಬೆಂಕಿ ಅನಾಹುತ ಆಯ್ತು ಅಂತ ಹೇಳಿದೆ, ಟಾರ್ನೆಡೋಗಳು ಬಂತು, ಈಗ ಜನ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ. ಬದುಕಿದ್ರೆ ಸಾಕು ಅಂತ ಬದುಕ್ತಾ ಇದ್ದಾರೆ. ಎಷ್ಟೆಷ್ಟು ಸಿಟಿಗಳು ಧರ್ಮಕ್ಕೋಸ್ಕರ ನಮ್ಮ ಧರ್ಮನೇ ಹೆಚ್ಚು ಅಂತ ಈಗ ದಂಗೆಗಳು ಶುರುವಾಗಿದೆ. ಈವನ್ ಸೌತ್ ಮೆಕ್ಸಿಕೋ ಕಡೆಯಿಂದ ಎಲ್ಲ ಆ ದೇಶದಲ್ಲಿ ಹೊರಗಡೆಯಿಂದ ಬಂದಿರೋರು ಆ ದೇಶನೇ ನಾಶ ಮಾಡೋ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಯುದ್ಧ ನಡೀತಾ ಇಲ್ಲ ಅಲ್ಲಿ ನಡೀತಾ ಇರೋದು ದಂಗೆಗಳು, ಪ್ರಕೃತಿ ವಿಕೋಪಗಳು. ಇದರಿಂದನೇ ಆ ದೇಶ ಅಳಿವು ಕಾಣ್ತಾ ಇದೆ. ಇದನ್ನೇ ಇವರು ತಿಳಿಸ್ತಾ ಇರೋದು. ಇದಲ್ಲದೆ ಇನ್ನ ಒಂದು ಭವಿಷ್ಯವಾಣಿ ಇವರು ತಿಳಿಸಿದ್ರು. 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘ ಸ್ಫೋಟ ಆಗೋ ಲಕ್ಷಣ ಬಹಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲಿವರಿ ಆವರಿಸ್ತದೆ, ಅದು ಭೂಕಂಪಗಳು ಬಹಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು, ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ. 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ. ಕೇಳಿದ್ರಲ್ಲ, ವಾಯು ನೀರು ಓವರ್ ಆಲ್ ಆಗಿ ಎಲ್ಲಾದ್ರಿಂದ ಗಂಡಾಂತರ ಇದೆ. ಮೇಘ ಸ್ಫೋಟಗಳು ಈಗ ನೋಡ್ತಾನೆ ಇದ್ವಿ. ಹಿಮಾಚಲ್ ಪ್ರದೇಶದಲ್ಲಿ ಮೇಘ ಸ್ಫೋಟ ಆಯ್ತು, ಅತಿಯಾದ ಮಳೆ ಆಗ್ತಾ ಇದೆ, ಅತಿಯಾದ ಪ್ರವಾಹ ಅನ್ನೋದು ಬಂದು ಜನಗಳು ಸಾಯ್ತಾ ಇದ್ದಾರೆ. ಈಶಾನ್ಯ ದಿಕ್ಕಲ್ಲೂ ಅದನ್ನ ನೋಡ್ತಾ ಇದ್ದೀವಿ. ಚೈನಾದಲ್ಲೆಲ್ಲ ಯಾವ ರೀತಿ ಮೇಘ ಸ್ಫೋಟ ಆಗ್ತದೆ, ಮಳೆ ಆಗ್ತಾ ಇದೆ, ಪ್ರವಾಹಗಳಾಗ್ತಾ ಇದೆ ಅನ್ನೋದನ್ನ. ಇನ್ನು ಅರಮನೆಗೆ ಕಾರ್ಮೋಡ ಕವಿಯುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾವ ಅರಮನೆ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಇನ್ನ ಅವರು ಕೂಡ ತಿಳಿಸಿಲ್ಲ. ಕೆಲವಷ್ಟು ನಿಗೂಢವಾಗಿ ಉಳಿದಿರುತ್ತೆ. ನಡೆಯೋ ಸಂದರ್ಭದಲ್ಲಿ ಅದನ್ನ ತಿಳಿಸ್ತಾ ಹೋಗ್ತಾರೆ. ಒಟ್ನಲ್ಲಿ ಕಾಲಜ್ಞಾನಿಗಳು ಬರೆದಿಟ್ಟಿದ್ದು ಸತ್ಯ ಆಗ್ತಾ ಇದೆ, ಅದು ಇಲ್ಲೇ ನಡಿಬೇಕು, ಈಗಲೇ ನಡಿಬೇಕು ಅನ್ಕೊಳ್ಳೋದು ನಮ್ಮ ತಪ್ಪಷ್ಟೇ. ನಡೆಯುತ್ತೆ, ಬಟ್ ಕಾಯೋ ಪೇಷನ್ಸ್ ನಮಗ್ ಬೇಕಷ್ಟೇ. ಬೇರೆ ಬೇರೆ ಕಡೆ ಸಮಯ ಬಂದಾಗ ಯಾವಾಗ ಏನೇನಾಗ್ಬೇಕು ಅದಾಗ್ತಾ ಇರುತ್ತೆ. ಆದ್ರೆ ಎಚ್ಚರಿಸೋ ಕೆಲಸ ಯಾರೊಬ್ರು ಮಾಡ್ತಾ ಇರ್ತಾರೆ. ಈಗ ಇವರು ತಿಳಿಸ್ತಾ ಇದ್ದಾರೆ. ಇದ್ರಲ್ಲಿ ಏನಂತ ತಿಳಿಸಿದ್ರು, ಮುಂದಿನ ದಿನಗಳಲ್ಲಿ ಅಕಾಲಿಕ ಮಳೆ ಅನ್ನೋದಾಗುತ್ತೆ, ಅಂದ್ರೆ ಬೆಳೆ ಹಾನಿ ಅನ್ನೋದು ಆಗುತ್ತೆ, ಸಿದ್ಧ ಆಗಿ ಅಂತ ಎಚ್ಚರಿಸ್ತಾ ಇದ್ದಾರೆ. ಗಾಳಿ ಅನ್ನೋದು ವಿಪರೀತ ಆಗುತ್ತೆ, ಗಾಳಿಯಿಂದ ಏನೇನಾಗ್ಬೋದು ಅನಾಹುತಗಳನ್ನ ಅದಕ್ಕೆ ಸಿದ್ಧ ಆಗಿ ಅಂತಾನು ಹೇಳ್ತಾ ಇದ್ದಾರೆ. ಪ್ರವಾಹಗಳು ಹೆಚ್ಚಾಗುತ್ತೆ, ಮೇಘ ಸ್ಫೋಟ ಆಗುತ್ತೆ, ಇನ್ನು ಅತಿಯಾದ ಗಲಭೆಗಳು ಸೃಷ್ಟಿ ಆಗುತ್ತೆ. ಮತೀಯ ಗಲಭೆ ಅಂತ ಹೇಳಿದ್ರು, ಅಂದ್ರೆ ಧರ್ಮ ವಿಚಾರವಾಗಿ, ಮತದ ವಿಚಾರವಾಗಿ ಗಲಭೆಗಳು ಸೃಷ್ಟಿಯಾಗುತ್ತೆ. ಅದಕ್ಕೆ ಸಿದ್ಧ ಆಗಿ. ಅಂತ ಗಲಭೆಗಳು ನಡಿಬೇಕು ಅಂದ್ರೆ ನಾವು ಕಾರಣ ಆಗಿರ್ತೀವಿ. ಯಾರೊಬ್ರು ಮಾತಾಡೋರು ಅಂದಿದ ತಕ್ಷಣ ನಾವು ಆಪೋಸಿಟ್ ಆಗಿ ಅದ್ರ ಜೊತೆ ಫೈಟ್ ಮಾಡ್ಲೇಬೇಕು ಅಂತ ಇಲ್ಲ. ಶಾಂತವಾಗಿ ಕೇಳಿ ಅದನ್ನ ನಿಧಾನವಾಗಿ ಪರಿಹರಿಸ್ಕೋಬಹುದಾಗಿರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಕೋಪದ ಕೈ ಬುದ್ಧಿ ಕೊಟ್ಟು ಪಟ್ ಅಂತ ಅದು ಗಲಭೆ ಆಗಿ ಕನ್ವರ್ಟ್ ಆಗಿ ದೊಡ್ಡ ಮಟ್ಟಕ್ಕೆ ಹೊರಟೋಗುತ್ತೆ. ಮತೀಯ ಗಲಭೆಗಳು ಬೇಕು ಅಂತ ಮಾಡೋರು ಇರ್ತಾರೆ, ದುಡ್ಡು ಕೊಟ್ಟು ಮಾಡಿಸೋರು ಇರ್ತಾರೆ, ಅಂಥದ್ದು ಕ್ರಿಯೇಟ್ ಆಗುತ್ತೆ ಅಂತಾನೆ ಇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಎಚ್ಚೆತ್ಕೋಬೇಕಾಗಿರೋದು ಯಾವ್ದಕ್ಕೆ ಎಚ್ಚೆತ್ಕೋಬೇಕು, ಎಚ್ಚರಿಸ್ಬೇಕಾಗಿರೋದು ಯಾವ್ದಕ್ಕೆ ಎಚ್ಚರಿಸ್ಕೋಬೇಕು. ಒಂದೊಂದೂರಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬಹುದು, ಬಟ್ ಕೆಲವೊಂದು ಕಡೆ ಸಿಟಿ ಲಿಮಿಟ್ಸ್ ಗಳಲ್ಲಿ ಅಲ್ಲಿ ಇಲ್ಲಿ ಇಲ್ಲ, ಬೇಕು ಅಂತ ಮಾಡೋರೇ ಇರ್ತಾರೆ, ಬೆಂಕಿ ಹಚ್ಚೋರೇ ಇರ್ತಾರೆ, ಅದನ್ನ ನಿಲ್ಸೋದಕ್ಕಾಗೋದಿಲ್ಲ. ಆದ್ರೆ ಅದರಿಂದ ಬಚಾವಾಗಬೇಕು ಅಂದ್ರೆ ನೀರನ್ನು ಸಿದ್ಧ ಮಾಡ್ಕೋಬಹುದು, ಇಲ್ಲ ಬೇರೆ ಸಿದ್ಧ ಮಾಡ್ಕೋಬಹುದು, ಇಲ್ಲ ಬೇರೆ ಬೇರೆ ವ್ಯವಸ್ಥೆಗಳನ್ನ ನಾವು ಮಾಡ್ಕೋಬಹುದಾಗಿರುತ್ತೆ. ಅಂಥದ್ದನ್ನ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಅದನ್ನ ಹೇಳ್ತಾ ಇರೋದು. ನೀರು ಅಂದಿದ ತಕ್ಷಣ ನೀರು ಸಿದ್ಧ ಮಾಡ್ಕೋಬೇಕು ಅಂತ ಅಲ್ಲ. ಮತೀಯ ಗಲಭೆ ಯಾವ್ದ್ರಿಂದ ಸೃಷ್ಟಿ ಆಗುತ್ತೆ ಅದನ್ನ ತಡೆಯೋ ಪ್ರಯತ್ನ ನಾವು ಮಾಡಬಹುದಾಗಿರುತ್ತೆ. ಟ್ರೈ ಮಾಡಿದ್ರೆ ಆಗುತ್ತೆ, ಆಗದೇನೋ ಇರಬಹುದು, ಹೋಗಬಹುದು. ಮತೀಯ ಗಲಭೆ ಜಾಸ್ತಿ ಮಟ್ಟಕ್ಕೂ ಕೂಡ ಎದುರಿಸೋದಕ್ಕೆ ಸಿದ್ಧ ಆಗಬೇಕು ಅನ್ನೋದನ್ನ ಇವ್ರು ಎಚ್ಚರಿಸ್ತಾ ಇದ್ದಾರೆ. ಎಚ್ಚರಿಸಿದಾಗ ಎಚ್ಚೆತ್ಕೊಳ್ಳೋದನ್ನ ಕಲ್ತ್ಕೋಬೇಕು. ಅದನ್ನ ಬಿಟ್ಟು ಬಿಡಪ್ಪ ನೋಡ್ಕೊಳ್ಳೋಣ, ಎಲ್ಲ ಹಾಗೆ ಆಗುತ್ತೆ, ನಾವು ಏನು ಮಾಡೋದಕ್ಕಾಗೋದಿಲ್ಲ, ತಡೆಯೋದಕ್ಕಾಗೋದಿಲ್ಲ ಅನ್ಕೊಂಡ್ರೆ ಅವ್ರ ಜೊತೆ ನಾವು ಹೋಗ್ಬೇಕಾಗತ್ತೆ. ಅದನ್ನೇ ಅವರು ತಿಳಿಸ್ತಾ ಇರೋದು. ಎಚ್ಚೆತ್ಕೋಬೇಕಾಗಿರುತ್ತೆ. ಎಚ್ಚೆತ್ಕೊಳ್ಳಿ, ದಾರಿಗಳನ್ನ ಹುಡ್ಕೊಳ್ಳಿ. ಕಾಲಜ್ಞಾನಿಗಳು ತಿಳಿಸಿದ್ದನ್ನೇ ಇವರು ಹೇಳಿ ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ. ಎಚ್ಚೆತ್ಕೊಳ್ಳಿ, ಇಲ್ಲದೆ ಇದ್ದವ್ರು ಆರಾಮಾಗಿರಿ. ಮುಂದೆ ಆಗುವಂತ ಅನಾಹುತಗಳಲ್ಲಿ ನೀವು ಒಬ್ಬರಾಗಿ ಪಾಲ್ಗೊಳ್ಬೇಕಾಗತ್ತೆ ಅಷ್ಟೇ. ಇನ್ನ ಬೇರೆ ಬೇರೆ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಬಾಯ್.